ಸೊ ಕೋಗಿಲು ಸಂತ್ರಸ್ತರಿಗೆ ಸುಮ್ಮನೆ ಕೊಡೋಕ್ಕಾಗಲ್ಲ. ಮನೆ ಹಂಚಿಕೆ ವಿಷಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಎಲ್ಲವನ್ನೂ ಪರಿಶೀಲಿಸಿ ಸಂತ್ರಸ್ತರಿಗೆ ಮನೆ ಕೊಡಬೇಕಾಗತ್ತೆ. ಅವರಿಗೆ ನಿಜಕ್ಕೂ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ಅವರಿಗೆ ಮನೆ ಕೊಡಬೇಕಾಗತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮಾತು. ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮನೆ ಕೊಡೋದಕ್ಕಾಗೋದಿಲ್ಲ. ಇದನ್ನ ಜಾರಕಿಹೊಳಿ ಅವರು ಹೇಳಿದರು. ಇನ್ನೂ ಆಗಿಲ್ಲ, ಇನ್ನೂ ಕೊಟ್ಟಿವಿ, ಎಲ್ಲಿ ಕೊಟ್ಟು ಚರ್ಚೆ ಆಗಬೇಕು. ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕಾಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಹುಡುಕ್ಬೇಕು. ಅವ್ರಿಗೆ ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ, ಸಮಸ್ಯೆ ಇದೆ. ಆದರೂ ಅವರಿದ್ರೆ ಹೇಳಿದಲ್ಲ, ಅವರಿದ್ರೆ ಎಲಿಜಿಬಿಲಿಟಿ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಇನ್ನೂ ಆಗಿಲ್ಲ, ಇನ್ನೂ ಕೊಟ್ಟಿವಿ, ಎಲ್ಲಿ ಕೊಟ್ಟು ಚರ್ಚೆ ಆಗಬೇಕು. ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕಾಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಹುಡುಕ್ಬೇಕು. ಅವ್ರಿಗೆ ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ, ಸಮಸ್ಯೆ ಇದೆ. ಆದರೂ ಅವರಿದ್ರೆ ಹೇಳಿದಲ್ಲ, ಅವರಿದ್ರೆ ಎಲಿಜಿಬಿಲಿಟಿ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಇನ್ನೂ ಆಗಿಲ್ಲ, ಇನ್ನೂ ಕೊಟ್ಟಿವಿ, ಎಲ್ಲಿ ಕೊಟ್ಟು ಚರ್ಚೆ ಆಗಬೇಕು. ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕಾಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಹುಡುಕ್ಬೇಕು. ಅವ್ರಿಗೆ ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ, ಸಮಸ್ಯೆ ಇದೆ. ಆದರೂ ಅವರಿದ್ರೆ ಹೇಳಿದಲ್ಲ,